ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟೈಮ್ ಸರಿ ಇಲ್ವಾ? ಯಾಕಂದ್ರೆ ಅತಿಯಾದ ಆತ್ಮವಿಶ್ವಾಸವೇ ಅವರಿಗೆ ಮುಳುವಾಗಿ ಪರಿಣಮಿಸುತ್ತಿದೆಯಾ? ಇತ್ತೀಚೆಗೆ ಜೆಡಿಎಸ್ ಭದ್ರಕೋಟೆಗಳನ್ನೇ ಟಾರ್ಗೆಟ್ ಮಾಡ್ತಿರುವ ಕಾಂಗ್ರೆಸ್ ಚನ್ನಪಟ್ಟಣ ಬಳಿಕ ಒಕ್ಕಲಿಗ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಹಿನ್ನಡೆ ಆಗಿರತಕ್ಕಂಥದ್ದು ಕುಮಾರಸ್ವಾಮಿ ಅವರಿಗೆ ಆ ಒಂದು ಸ್ಥಾನ ಹಿನ್ನಡೆಗೊಂಡಿರತಕ್ಕಂಥದ್ದು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಟೈಮ್ ಸರಿ ಇಲ್ವಾ? ಸದ್ಯಕ್ಕೆ ಅತಿಯಾದ ಆತ್ಮವಿಶ್ವಾಸವೇ ಮುಳುವಾಗಿ ಪರಿಣಮಿಸುತ್ತಿದೆಯಾ ಅವರಿಗೆ? ಜೆಡಿಎಸ್ ಭದ್ರಕೋಟೆಗಳನ್ನೇ ಟಾರ್ಗೆಟ್ ಮಾಡ್ತಿರುವ ಕಾಂಗ್ರೆಸ್ ಸದ್ಯಕ್ಕೆ ಚನ್ನಪಟ್ಟಣ ಬಳಿಕ ಒಕ್ಕಲಿಗ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಹಿನ್ನಡೆ ಸಿಕ್ಕಿರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಬಣದ ಕೆಂಚಪ್ಪ ಗೌಡ ಅಧ್ಯಕ್ಷರಾಗಿ ಆಯ್ಕೆ ಹೊಂದಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಬಣದ ಡಾಕ್ಟರ್ ಅಂಜಿನಪ್ಪಗೆ ಸೋಲು ಕಂಡು ಬಂದಿರತಕ್ಕಂಥದ್ದು. ಈ ಒಂದು ಚುನಾವಣೆಯಲ್ಲಿ 21 ಮತಗಳನ್ನು ಪಡೆದ ಕೆಂಚಪ್ಪ ಡಾಕ್ಟರ್ ಅಂಜಿನಪ್ಪಗೆ 14 ಮತಗಳು ಸಿಕ್ಕಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟೈಮ್ ಸರಿ ಇಲ್ವಾ? ಸದ್ಯಕ್ಕೆ ಅತಿಯಾದ ಆತ್ಮವಿಶ್ವಾಸವೇ ಮುಳುವಾಗಿ ಪರಿಣಮಿಸುತ್ತಿದೆಯಾ ಅವರಿಗೆ? ಜೆಡಿಎಸ್ ಭದ್ರಕೋಟೆಗಳನ್ನೇ ಟಾರ್ಗೆಟ್ ಮಾಡ್ತಿರುವ ಕಾಂಗ್ರೆಸ್ ಚನ್ನಪಟ್ಟಣ ಬಳಿಕ ಒಕ್ಕಲಿಗ ಅಧ್ಯಕ್ಷೀಯ ಸ್ಥಾನದ ಚುನಾವಣೆಯಲ್ಲಿ ಹಿನ್ನಡೆಯನ್ನು ಪಡೆದಿರತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಬಣದ ಕೆಂಚಪ್ಪ ಗೌಡ ಅಧ್ಯಕ್ಷರಾಗಿ ಆಯ್ಕೆ ಹೊಂದಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಬಣದ ಡಾಕ್ಟರ್ ಅಂಜಿನಪ್ಪಗೆ ಸೋಲು ಕಂಡು ಬಂದಿರತಕ್ಕಂಥದ್ದು. 21 ಮತಗಳನ್ನು ಪಡೆದ ಕೆಂಚಪ್ಪ ಗೌಡ ಹಾಗೂ ಡಾಕ್ಟರ್ ಅಂಜಿನಪ್ಪಗೆ 14 ಮತಗಳು ಸಿಕ್ಕಿರ್ತಕ್ಕಂಥದ್ದು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸದ್ಯಕ್ಕೆ ಟೈಮ್ ಸರಿ ಇಲ್ವಾ? ಅವರ ಅತಿಯಾದ ಆತ್ಮವಿಶ್ವಾಸವೇ ಅವರಿಗೆ ಮುಳುವಾಗಿ ಪರಿಣಮಿಸುತ್ತಿದೆಯಾ? ಯಾಕಂದ್ರೆ ಜೆಡಿಎಸ್ ಭದ್ರಕೋಟೆಗಳನ್ನೇ ಕಾಂಗ್ರೆಸ್ ಸದ್ಯಕ್ಕೆ ಟಾರ್ಗೆಟ್ ಮಾಡ್ತಾ ಇರೋದು. ಈ ಸಂದರ್ಭದಲ್ಲಿ ಮತ್ತೆ ಚನ್ನಪಟ್ಟಣ ಬಳಿಕ ಒಕ್ಕಲಿಗ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜೆಡಿಎಸ್ಗೆ ಹಿನ್ನಡೆ ಕಂಡು ಬಂದಿರತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಬಣದ ಕೆಂಚಪ್ಪ ಗೌಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಬಣದ ಡಾಕ್ಟರ್ ಅಂಜಿನಪ್ಪಗೆ ಸೋಲು ಕಂಡು ಬಂದಿರತಕ್ಕಂಥದ್ದು. ಈ ಒಂದು ಚುನಾವಣೆಯಲ್ಲಿ 21 ಮತಗಳನ್ನು ಪಡೆದ ಕೆಂಚಪ್ಪ ಗೌಡ ಅವರು ಗೆಲುವನ್ನು ಸಾಧಿಸಿದ್ದಾರೆ ಹಾಗೂ ಡಾಕ್ಟರ್ ಅಂಜಿನಪ್ಪ 14 ಮತಗಳನ್ನು ಪಡೆದು ಸೋಲನ್ನು ಅನುಭವಿಸಿರ್ತಕ್ಕಂಥದ್ದು. ಕೇಂದ್ರ ಸಚಿವರಿಗೆ ಸದ್ಯಕ್ಕೆ ಟೈಮ್ ಸರಿ ಇಲ್ಲ ಅನ್ನೋದು ಇದರ ಮೂಲಕ ಕಂಡು ಬರ್ತಾ ಇರತಕ್ಕಂಥದ್ದು. ಯಾಕಂದರೆ ಅತಿಯಾದ ಆತ್ಮವಿಶ್ವಾಸವೇ ಅವರಿಗೆ ಮುಳುವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಜೆಡಿಎಸ್ ಭದ್ರಕೋಟೆಗಳನ್ನೇ ಟಾರ್ಗೆಟ್ ಮಾಡ್ತಿರುವ ಕಾಂಗ್ರೆಸ್ ಸರಿಯಾಗಿ ಹೊಡೆತಗಳನ್ನು ಕೊಡ್ತಾ ಇದೆ ಜೆಡಿಎಸ್ಗೆ. ಚನ್ನಪಟ್ಟಣ ಬಳಿಕ ಒಕ್ಕಲಿಗ ಅಧ್ಯಕ್ಷ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಬಣದ ಕೆಂಚಪ್ಪ ಗೌಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಬಣದ ಡಾಕ್ಟರ್ ಅಂಜಿನಪ್ಪಗೆ ಸೋಲು ಕಂಡು ಬಂದಿರತಕ್ಕಂಥದ್ದು. ಇಲ್ಲಿ ಜೆಡಿಎಸ್ ಹಿನ್ನಡೆ ಆಗಿದೆ. ಅಂಜಿನಪ್ಪ ಅವರು 14 ಮತಗಳಿಂದ ಸೋಲನ್ನು ಅನುಭವಿಸಿದ್ದಾರೆ ಹಾಗೂ ಕೆಂಚಪ್ಪ ಗೌಡ 21 ಮತಗಳನ್ನು ಪಡೆದಿರತಕ್ಕಂಥದ್ದು. ಸದ್ಯಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟೈಮ್ ಸರಿ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದೆ. ಚನ್ನಪಟ್ಟಣ ಬಳಿಕ ಒಕ್ಕಲಿಗ ಅಧ್ಯಕ್ಷ ಚುನಾವಣೆಯಲ್ಲಿ ಹಿನ್ನಡೆ ಕಂಡು ಬಂದಿರತಕ್ಕಂಥದ್ದು ಜೆಡಿಎಸ್ಗೆ. ಡಿ.ಕೆ. ಶಿವಕುಮಾರ್ ಬಣದ ಕೆಂಚಪ್ಪ ಗೌಡ ಅಧ್ಯಕ್ಷರಾಗಿ ಸದ್ಯಕ್ಕೆ ಆಯ್ಕೆಯಾಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಬಣದ ಡಾಕ್ಟರ್ ಅಂಜಿನಪ್ಪಗೆ ಸೋಲು ಕಂಡು ಬಂದಿರತಕ್ಕಂಥದ್ದು. ಅದು ಕೂಡ 14 ಮತಗಳಿಂದ ಹಾಗೂ 21 ಮತಗಳಿಂದ ಕೆಂಚಪ್ಪ ಗೌಡ ಡಿ.ಕೆ. ಶಿವಕುಮಾರ್ ಬಣದ ಕೆಂಚಪ್ಪ ಗೌಡ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಈ ಒಂದು ಒಕ್ಕಲಿಗ ಅಧ್ಯಕ್ಷ ಸ್ಥಾನಕ್ಕೆ ಕೇಂದ್ರ ಅತಿಯಾದ ಆತ್ಮವಿಶ್ವಾಸವೇ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮುಳುವಾಗ್ತಾ ಇದೆನಾ ಅಂತಕ್ಕಂಥದ್ದು. ಜೆಡಿಎಸ್ ಭದ್ರಕೋಟೆಗಳನ್ನು ಸದ್ಯಕ್ಕೆ ಕಾಂಗ್ರೆಸ್ ಆವರಿಸಿಕೊಳ್ಳಲು ಟಾರ್ಗೆಟ್ ಮಾಡ್ತಾ ಇರತಕ್ಕಂಥದ್ದು. ಚನ್ನಪಟ್ಟಣ ಬಳಿಕ ಒಕ್ಕಲಿಗ ಅಧ್ಯಕ್ಷ ಚುನಾವಣೆಯಲ್ಲಿ ಹಿನ್ನಡೆಯನ್ನು ಸಾಧಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಬಣದ ಕೆಂಚಪ್ಪ ಗೌಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಬಣದ ಡಾಕ್ಟರ್ ಅಂಜಿನಪ್ಪಗೆ ಸೋಲು ಕಂಡು ಬಂದಿರತಕ್ಕಂಥದ್ದು. 21 ಮತಗಳನ್ನು ಪಡೆದ ಕೆಂಚಪ್ಪ ಗೌಡ ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು. ಡಾಕ್ಟರ್ ಅಂಜನಪ್ಪ ಅವರು ಸೋಲನ್ನು ಅನುಭವಿಸಿದ್ದಾರೆ. ಜೆಡಿಎಸ್ ಭದ್ರಕೋಟೆಗಳನ್ನು ಟಾರ್ಗೆಟ್ ಮಾಡಿ ಎಲ್ಲೆಡೆ ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಸದ್ಯಕ್ಕೆ. ಇಲ್ಲಿ ಅವರದ್ದೇ ಸೋಲು ಕಂಡು ಬಂದಿರತಕ್ಕಂಥದ್ದು. ಪದೇ ಪದೇ ಜೆಡಿಎಸ್ ಅವರ ಸೋಲು ಕಂಡು ಬರ್ತಾ ಇದೆ. ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಹಿನ್ನಡೆಯನ್ನು ನಾವು ಕಾಣಬಹುದು.